ಕತ್ತಲೆ, ಈ ಕತ್ತಲೆ, ಈ ಜಲರಾಶಿ, ಇದರ ಮಧ್ಯದಲ್ಲಿ ನನ್ನಪ್ಪನ ಜನದ ಯಾಕಾಯಿತು? ನನ್ನಲ್ಲಿ ನಾನು ತರ್ಕಿಸುವುದು ಸರಿಯಲ್ಲ. ನನ್ನಂತವರು ಈ ಜಲರಾಶಿಯ ಮಧ್ಯದಲ್ಲಿ ಬೇರೊಬ್ಬರು ಯಾರಾದರೂ ಇದ್ದಾರ ಅಂತ ನೋಡುತ್ತೇನೆ. ನೋಡೋಣ. ನಿನ್ನಪ್ಪ, ನಿನ್ನ ಅಮ್ಮ, ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಹೆಸರು, ನಿನ್ನ ಹೆಸರು ನೋಡುವುದಕ್ಕೆ ತದ್ರೂಪಿಯಾಗಿ ನೀನಿದ್ದೀಯ. ನನ್ನ ಹಾಗೆ ಕಾಣುತ್ತಾ ಇದ್ದೀಯ. ನೀನು ಯಾರು ಅಂತ ನಿನಗೊತ್ತಿಲ್ಲ, ನನಗೊತ್ತಿಲ್ಲ. ನಾನು ಯಾರು ಅಂತ ನನಗರಿವಿಲ್ಲ. ಅದು ಆದ್ರೆ ನಿನ್ನನ್ನು ಕಂಡ ಬಳಿಕ ಯಾವುದೋ ಒಂದು ಆಕರ್ಷಣೆ ಅಲ್ಲ, ನನ್ನವ ಎನ್ನುವಂತ ವ್ಯಾಮೋಹ. ನನಗೂ ಹಾಗೆ ನಿನ್ನನ್ನು ಕಂಡಾಗ ಪ್ರೀತಿ ಉಕ್ಕಿ 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 ಮಾಡ್ತಾ ಇದೆ. ಹಾಗಿರುವಾಗ ನನಗಿಂತ ನೋಡುವುದಕ್ಕೆ ನೀನು ಸಣ್ಣವನಾಗಿ ಕಾಣುತ್ತಾ ಇದ್ದೀಯ. ಆದ್ದರಿಂದಲೇ ನೀನು ನನಗೆ ನಾನು ನಿನಗೆ ತಮ್ಮನಾದ್ರೆ ನೀನು ನನಗಿಂತ ದೊಡ್ಡವ. ನನ್ನನ್ನು ಮೊದಲು ಕಂಡವ ನೀನು. ನಾನು ನಿನ್ನಣ್ಣ. ಅದು ಹೌದು, ನಾವು ಅಣ್ಣ ತಮ್ಮಂದಿರ ಹೌದು. ಸರಿ, ಇದು ನಮ್ಮಿಬ್ಬರಿಗೆ ಗೊತ್ತು. ಹೌದು. ಆದ್ರೆ ಮೂರನೆಯವರು ಬಂದ್ರೆ ಅವರಿಗೆ ಈ ನೀರಿನಲ್ಲಿ ಏನು ಇಲ್ಲ, ಆದರೂ ನಮಗೊಂದು ನಾಮ ಬೇಕು. ಹೆಸರು ಕರೆಯುವುದಕ್ಕೆ ಹೇಗೆ? ಹಾಗೆ ನೋಡು, ನಿನ್ನ ಶರೀರಕ್ಕೆ ಹೋಗುವಂತ ಹೆಸರನ್ನು ನಾನು ನಿನಗೆ ಹೇಗೆ? ನಿನ್ನ ಶರೀರ ಮೃದು ಶರೀರ, ಮೃದು ಶರೀರದಲ್ಲ ನೀನು. ಹಾಗಿರುವಾಗ ನಿನ್ನ ಹೆಸರು ಮಧು ಅಂತ. ಏತಮ್ಮ, ನನ್ನನ್ನು ಯಾವ ರೀತಿ ಪರೀಕ್ಷಿಸಿದ್ಯಾ ಅದೇ ರೀತಿಯಲ್ಲಿ ಶರೀರ ಹಾಗೂ ಶಾರೀರ್ಯ ಎರಡವೂ ಕಠಿಣವಾಗಿದೆ. ಆದ್ದರಿಂದಲೇ ಕಠಿಣ ಶರೀರ ಉಳ್ಳವಂತ ನೀನು ಕೈಠವ. ಆದ್ರೆ ಈಗ ಹಸಿವಾಗುತ್ತದೆ ಇಲ್ಲ. ಹೊಟ್ಟೆ ತುಂಬಲಿಕ್ಕಿಲ್ಲ, ಹಸಿವಾಗ್ತಾ ಇದೆ. ಮೊಣಕಾಲಿನ ಪರ್ಯಂತ
ಮೊಣಕಾಲ ಪೈಯಂತರ ನೀರಿದೆ. ಹಾ. ಈಗನ್ನು ಏನು ಮಾಡಬೇಕು? ಪರ್ಯಂತ ಇರುವಂತ ಈ ನೀರನ್ನು ಕದಡಿಸಿ ನಮಗೆ ಹಸಿವನ್ನು ನೀಗಿಸಬೇಕಾಗಿದೆ. ಏನಾದರೂ ಸಿಗುತ್ತದಂತ ಸಿಕ್ಕಿದನೋರ್ವ ಚಿಕ್ಕ ನೀರನ್ನು ಕದಡಿ 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 ಮುಂದಡಿ ಇಡುವಾಗ ಏನು ಪಟ್ಟದ್ದು ನೋಡಿದ್ಯಾ? ನೋಡು ನನ್ನ ಬೆರಳ ನೇರ ನೋಡು. ತಮ್ಮ ಬೆರಳ ತುದಿಯಲ್ಲಿ ಉಗುರು, ಉಗುರಿನ ಅಡಿಯಲ್ಲಿ ಧೂಳಿನ ರಾಶಿ. ನನ್ನ ಬೆರಳು ಉಗುರನ್ನು ನೋಡ್ಲಿಕ್ಕೆ ಹೇಳಿದ್ದೆ. ಬೆರಳು ತೋರಿಸಿ ಆ ಕಡೆಗೆ ನೋಡು. ಪ್ರಾಣಿ ಹೌದಾ? ಅಳುವುದು ಯಾರದು? ನಮ್ಮಂತ ನೋಡಿ ಗಡಗಡ ಹದರುತ್ತಾ ಅರ್ಥ ಇದೆ. ನೋಡಿದ್ಯಾ? ಹೇಳ ಇದನ್ನು ಹೀಗೆ ಬಿಡಬಾರ್ದು. ಬಿಟ್ಟರೆ ತಪ್ಪಿಸಿ ಹಸಿವಾಗ್ತಾ ಇದೆ. ಮೊದಲೇ ಅಳುತ್ತಾ ಇದೆ. ಆದಷ್ಟು ಬೇಗ ಈ ಪ್ರಾಣಿಯನ್ನು ಹಿಡಿದು ಎರಡು ಭಾಗ ಮಾಡಿ ಅರ್ಥ ನಿನಗೆ ಅರ್ಥ ನಿನಗೆ ನೋಡು. ಅದನ್ನು ನೋಡುವಾಗ